ಮತಚೋರಿ ಬಗ್ಗೆ ಆರೋಪ ಬಳಿಕ ಇದೀಗ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡಿದೆ. ಇಡೀ ದೇಶಾದ್ಯಂತ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಚುನಾವಣಾ ಆಯೋಗ ಮೊದಲ ಹಂತದಲ್ಲಿ 10 ರಾಜ್ಯಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗುವ ಸಾಧ್ಯತೆ ಇದೆ. 2026ಕ್ಕೆ ಎಲೆಕ್ಷನ್ ನಡೆಯುವಂತಹ ರಾಜ್ಯಗಳನ್ನು ಕೂಡ ಸೇರಿಸಿಕೊಂಡು ಪರಿಷ್ಕರಣೆ ಮಾಡುವಂತಹ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ, ಪುದುಚೇರಿ ಈ 5 ರಾಜ್ಯಗಳಲ್ಲಿ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇದೆ. ಹೀಗಾಗಿ ಇವುಗಳ ಜೊತೆಗೆ ಮತ್ತೆ ಕೆಲವು ರಾಜ್ಯಗಳಲ್ಲಿ ಮೊದಲ ಹಂತದಲ್ಲಿ ಪರಿಷ್ಕರಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಬಿಹಾರದಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿತ್ತು. ವಿರೋಧ ಪಕ್ಷಗಳು ತೀವ್ರವಾಗಿ ಕಿಡಿಕಾರಿದ್ವು. ಆದರೂ ಕೂಡ ದೇಶಾದ್ಯಂತ ನಡೆಸೋದಕ್ಕೆ ಚುನಾವಣಾ ಆಯೋಗ ಮುಂದಾಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಮುಂದೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡಬೇಕಾಗತ್ತೆ. ಬಿಹಾರದಲ್ಲಿ ಮಾಡಿರುವಂತಹ SIR ಏನಿದೆ, ಮತಪಟ್ಟಿ ಪರಿಷ್ಕರಣೆ ಏನಿದೆ, ಅದರಿಂದ ಹೊರಗಡೆ ಬಂದಿರುವಂತಹ ಒಂದು ವಿಚಾರಗಳು ಏನೇನು, ಅದರಿಂದ ಸಾಧಿಸಿದ್ದೇನು, ಇನ್ನು ಇದರ ಜೊತೆಗೆ ಅನೇಕರು ವಿದೇಶಿಗರು ಮತಪಟ್ಟಿಯಲ್ಲಿ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಪರಿಷ್ಕರಣೆಯಲ್ಲಿ ಎಷ್ಟು ಜನ ವಿದೇಶಿಗರು ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಬಹಿರಂಗಪಡಿಸಬೇಕಾಗತ್ತೆ. ಕಳೆದ ಬಾರಿ ಬಿಹಾರದ ಒಂದು ಮತ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಲಿಲ್ಲ. ಜ್ಞಾನೇಶ್ ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರನೇ ಕೊಟ್ಟಿರಲಿಲ್ಲ. ಮಾಧ್ಯಮಗಳು ನೇರವಾಗಿ ಪ್ರಶ್ನೆ ಮಾಡಿದ್ವು. ಮತ ಪರಿಷ್ಕರಣೆಯಲ್ಲಿ ನಕಲಿ ಮತದಾರರು ಎಷ್ಟಿದ್ದಾರೆ, ಎಷ್ಟು ಜನರನ್ನ ನೀವು ಪತ್ತೆ ಮಾಡಿದ್ರಿ, ಜೊತೆಗೆ ವಿದೇಶಿಗರಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರಿ. ಎಷ್ಟು ಜನ ವಿದೇಶಿಗರಿದ್ದಾರೆ, ಇದರ ಬಗ್ಗೆ ಪಟ್ಟಿ ಕೊಡಿ, ಮಾಹಿತಿ ಕೊಡಿ ಅಂತ ಕೇಳಿದ್ರು ಕೂಡ ಜ್ಞಾನೇಶ್ ಕುಮಾರ್ ಅವರ ಬಳಿಯಲ್ಲಿ ಯಾವುದೇ ಉತ್ತರ ಇರಲಿಲ್ಲ. ಹೀಗಾಗಿ ಇನ್ನಾದರೂ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ದೇಶಾದ್ಯಂತ ಈ ಮತ ಪರಿಷ್ಕರಣೆ ಮಾಡೋದಕ್ಕೆ ಕಾರಣ ಏನು, ಇದನ್ನು ಕೂಡ ಬಹಿರಂಗಪಡಿಸಬೇಕಾಗತ್ತೆ.